ಫೈನಲಿ ಫೋಟೋಸ್ ಎಲ್ಲ ಮುಗೀತು, ಹೋಗ್ತಾ ಇದ್ದೀವಿ. ಅಂದರೆ ನೋಡಿ ಎಷ್ಟು ಚಂದ ಇದೆ ಗೊತ್ತಾ, ಬಿಸಿಲ ಕರ್ರಗಾಗಿದೆಯಾ ಕೊಡೋದಿರು ಪಶ್ಚಿಮ ಏನು ಮುಖನೇ ಇಲ್ಲಿ ಪಶ್ಚಿಮ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಗೋವಾದಲ್ಲಿ ಸೆಕೆಂಡ್ ಡೇ ಹೊರಟಿದ್ದೀವಿ. ಇವಾಗ ಬೆಳಗ್ಗೆಲೆ ಹೋಗಿ ಬೀಚಲ್ಲಿ ಆಟ ಆಡ್ಕೊಂಡು ಬಂದಿದ್ದಾಯಿತು, ಸ್ವಿಮ್ಮಿಂಗ್ ಮಾಡಿದ್ದಾಯಿತು, ಎಲ್ಲ ಆಯಿತು. ಇವಾಗ ಏನಮ್ಮ ಸೊ ಇವಾಗ ನೋಡಬೇಕು ಇವತ್ತೇ ಪ್ಲ್ಯಾನು, ಎಲ್ಲೆಲ್ಲಿ ಪ್ಲ್ಯಾನ್ ಮಾಡಿಕ್ಕಿದ್ದಾರೆ ನೋಡೋಣ ಏನು ಅಲ್ಲಿಗೆ ಹೋಗ್ಬೇಕು. ಮಳೆ ಬಿಸಿಲು ಎರಡೆರಡು ಇದೆ. ಅವ್ರು ಹಾಕೊಳ್ತಾರೆ ಅಂತ ಅಂದ್ಕೊಂಡೆ ನಾನು. ಕೊಡಿ ಚಾರ್ಜರ್. ಮಳೆ ಬಿಸಿಲು ಎರಡೂ ಇದೆ ಇಲ್ಲಿ ಗೋವಾದಲ್ಲಿ. ಏನು ಕಂದ, ಮಳೆ ಬರುತ್ತಾ ನೆಕ್ಸ್ಟು? ಅವರೆಲ್ಲಿ ವರ್ಷ ಪಿಂಕ್ ಲೇಟು, ಎಲ್ಲೋದ್ರೂ ಲೇಟು. ಅಲ್ಲೇ ಹೋಗೋಣ ಎದುರುಗಡೆ. ಟಿಫನ್ ಮಾಡಿಲ್ಲ, ಇನ್ನು ಟಿಫನ್ ಮಾಡಬೇಕು. ಟಿಫನ್ ಮಾಡಿಕೊಂಡು ಇವಾಗ ಹೊರಡಬೇಕು. ಟಿಫನ್ ಮಾಡಬೇಕು. ಇನ್ನು ಸೌತ್ ಗೋವಾ ಅಲ್ಲೆಲ್ಲ ಹೋಗ್ಬೇಕು, ತುಂಬ ಇದೆ ನೋಡೋದು. ಇನ್ನು ನಾವು ಬೀಚ್ ಸೈಡ್ ಹೋಗಿಲ್ಲ. ನೆನ್ನೆ ಎಲ್ಲ ಚರ್ಚು ಫೋಟೋ ಅದೇ ಆಯಿತು. ಬೀಚ್ ಸೈಡ್ ಹೋಗಬೇಕು. ಇಡಮ್ಮ ಚಾರ್ಜರ್. ಇವತ್ತು ಬೀಚ್ ಸೈಡ್ ಹೋಗಿ ಆಡಬೇಕು. ಇವತ್ತು ಸ್ಟಾರ್ಟ್ ಆಯಿತು ನಮ್ಮ ಜರ್ನಿ, ಸೆಕೆಂಡ್ ಡೇ ಜರ್ನಿ. ಅಲ್ಲೇ ಮಾಡಿದೆ. ಹಾಯ್ ಮಾಡ್ರಿ ಹರ್ಷ ಪಿಂಕು. ಇವಾಗ ಎಂಟ್ರಿ ಆಗಿದ್ದಾರೆ ಹರ್ಷ ಪಿಂಕು ಅವರು. ಲೇಟು ಸ್ವಲ್ಪ ಹೊರಟ್ವಿ. ಎಲ್ಲಿವಾಗ ಪ್ಲೇಸ್ ಹರ್ಷ? ಪರಾರ್ ರೋಡು ಒಳ್ಳೆ ಫೋಟೋಶೂಟ್ ಮಾಡೋಣ. ಪರಾರ್ ರೋಡು ಒಳ್ಳೆ ಫೋಟೋಶೂಟ್ಗೆ ಅಂತ ಹೋಗ್ತಾ ಇದ್ದೀವಿ. ಪರಾರ್ ರೋಡು ಬರೀ ಇನ್ಸ್ಟಾಗ್ರಾಮ್ ರೀಲ್ಸ್ ಅದು ಇದು ನೋಡ್ತಿದ್ವಿ. ಇವಾಗ ನಾವೇ ಡೈರೆಕ್ಟಾಗಿ ಅಲ್ಲಿ ಹೋಗ್ತಾ ಇದ್ದೀವಿ. ನೋಡೋಣ ಹೇಗಿರುತ್ತೆ ಅಂತ. ಎತ್ಕೊಳಕ್ಕಾಗಲ್ಲ ಕಂದ. ನಮ್ಮ ಪಿಂಕು ಔಟ್ಫಿಟ್ ಇವತ್ತು ಈ ಥರ ಇದೆ. ಎಲ್ಲಿ ತಗೊಂಡೆ ಪಿಂಕ್ ಇದು ಔಟ್ಫಿಟ್ಟು? ಇಲ್ಲೇ ತಗೊಂಡ್ಲು, ಬೀಚ್ ಪಕ್ಕ. ಕಾರ್ ಬರ್ತಿದೆ. ಗೋವಾ ಗೋವಾ ಗೋವಾ. ಇವ್ರ ಔಟ್ಫಿಟ್ ಹೀಗಿದೆ. ಅವನು ಅಳ್ತಾ ಇದ್ದಾನೆ, ಇವನು ಇನ್ನು ಕೇಳ್ತಾ ಅವನೇ. ಏನಾಯ್ತು ಯಾಕೆ ಹಂಗೆ ಆಡ್ತಾ ನೋಡ? ಏನಾಯ್ತು? ನಿದ್ರೆ ಅಂತ ಮಲಗಿದ್ನಲ್ಲ, ಅದಕ್ಕೆ ನಿದ್ರೆ. ಗೋವಾಗೆ ಬಂದರೆ ನಿದ್ರೆ ತಪ್ಪು. ಗೈಸ್, ಇಲ್ಲಿ ನಾವು ಇವಾಗ ಪರಾ ರೋಡ್ ಅಂತ, ಪರಾಗಲ್ಲ ಪರಾ ರೋಡ್ ಅಂತೇಳಿ ಅಲ್ಲಿ ಬಂದಿದ್ದೀವಿ ಫೋಟೋಶೂಟ್ಗೆ. ಇಲ್ಲಿ ಗೋವಾಗೆ ಬಂದರೆ ಎಲ್ಲರೂ ಇಲ್ಲಿ ಫೋಟೋಶೂಟ್ ಮಾಡಿಸ್ತಾರೆ. ಪರಾ ರೋಡ್ ಈ ಥರ ಇದೆ ಈ ರೋಡು. ಏನು ಹೌದಲ್ಲ, ಸುಮ್ಮನೆ ಬರ್ತೀವಿ, ಏನೂ ತರಲ್ಲ. ಈ ಥರ ಇದೆ ಇಲ್ಲಿ ರೋಡ್. ಆ ಕಡೆ ಈ ಕಡೆ ತೆಂಗಿನ ಮರಗಳು. ಅಶಿತ್ ಅವರು ಫುಲ್ ಗರಂ ಆಗಿದ್ದಾರೆ ಈ ಬಿಸಿಲಲ್ಲಿ. ಫುಲ್ಲು ಗರಂ. ಯಾಕಮ್ಮ ಪೋಷಿ? ಫುಲ್ಲು ಗರಂ ಆಗಿ ಪಶ್ಚಿಮ. ಅಬ್ಬಾ, ಎಂತ ಗೈಸ್ ಗೊತ್ತಾ, ಮಕ್ಳನ್ನ ಕರ್ಕೊಬಂದ್ರು ಅವ್ರು ಹೇಳ್ದಂಗೆ ನಾವು ಕೇಳ್ಬೇಕು. ಹಾಯ್ ಮಾಡು ಪೋಷಿ. ಎಷ್ಟು ಚೆನ್ನಾಗಿದೆ ನಿಂದು ಔಟ್ಫಿಟ್. ಟಿ ಶರ್ಟ್ ಎಲ್ಲ ಎಷ್ಟು ಚೆನ್ನಾಗಿದೆ. ಹೀಗೆ ನನ್ನ ಮಗ ಇವನಂತೂ ಸಖತ್ ಎಂಜಾಯ್ ಮಾಡ್ತಾನೆ. ಅಲ್ಲೇ ಸೈಕಲೇ ತಗೊಬಂದಿದ್ದಾನೆ, ಹೊಡಿಯೋಕ್ಕಾಗಲ್ಲ ಅಂತ. ಸೊ ಸೀನರಿ ಮಾತ್ರ ಸಕ್ಕತ್ತಾಗಿದೆ ಗೈಸ್. ಬಂದರೆ ಫೋಟೋಶೂಟ್ಗೆಲ್ಲ. ಬಟ್ ಇವಾಗ ನಾವು ಎಂಥ ಕೆಲಸ ಮಾಡಿದ್ದೀವಿ ಗೊತ್ತಾ, 12 o'clock ಏನೋ ಬಿಸಿಲು ನಮ್ಮ ಮುಖದ ಮೇಲೆ ಬೀಳ್ತಿದೆ. ಅದರಿಂದ ಸೀನರಿ ಸೂಪರಾಗಿ ಬರ್ತಿದೆ, ಬಟ್ ಮುಖ ಮಾತ್ರ ಕ್ಲಿಯರಾಗಿ ಕಾಣ್ತಾ ಇಲ್ಲ.
ಸೀನರಿ ಅಂತೂ ಸೂಪರಾಗಿ ಬರ್ತಿದೆ. ಅದೇ ಕ್ಯಾಮ್ರಾಗೆ ಫೋಟೋಗೆ ಮುಖ ನೀಟಾಗಿ ಬರ್ತಿಲ್ಲ, ಸೀನರಿ ಚೆನ್ನಾಗಿ ಬರ್ತಿದೆ. ಬನ್ನಿ. ಅಪ್ಪ ಮಕ್ಕಳಿದ್ರೆ ಇಲ್ಲಿ ಸೈಕಲು ಬೈಕು ಎಲ್ಲ ಇರುತ್ತೆ. ಈ ರೋಡ್ ತುಂಬ ಉದ್ದ ಇದೆ, ಅಂದರೆ ದೂರ ಇದೆ, ಅದಕ್ಕೋಸ್ಕರ ಸೈಕಲಲ್ಲಿ ಕೂಡ ಬರ್ಬೋದು. ಸೈಕಲ್ ತೊಗೊಂಡ್ರೆ ನಿಮಗೆ 200 ರುಪೀಸ್ ಒಂದು ಸೈಕಲ್ಗೆ. ಸೈಕಲಲ್ಲೂ ಕೂಡ ಬರ್ಬೋದು. ಬರ್ತಾನೆ ಇದ್ದಾರೆ. ನಮ್ಮೂರಲ್ಲೂ ಇದೆ ಈ ಥರ ಎಲ್ಲ. ನಾವು ಸುಮ್ಮನೆ ಗೋವಾ ಅನ್ನೋದು, ಬಟ್ ಬೀಚೆಲ್ಲ ಇಲ್ಲ. ಈ ಥರ ತೆಂಗಿನ ಮರ, ಈ ಥರ ರೋಡು ನಮ್ಮೂರಲ್ಲೂ ಇದೆ. ಸೊ ಹಳ್ಳಿಲಿರೋರಿಗೆ ಗೊತ್ತಾಗುತ್ತೆ ಇಲ್ಲಿ ವೆದರು. ಸಿಟೀಲಿ ಇರ್ತಾರಲ್ಲ ಅವರಿಗೆ ಗೊತ್ತಿರಲ್ಲ ಅಷ್ಟೇ. ಹಸ್ಬೆಂಡ್ ಸೈಕಲಲ್ಲಿ ಹೋಗ್ತಾ ಇದ್ದಾರೆ. ಸೈಕಲ್ ಸವಾರಿ. ನಮ್ಗೆ ಸೈಕಲೇ ಉಡ್ಸೋಕೆ ಬರೋಲ್ಲ. ಸೈಕಲ್ ಹೋಗೋದ ಹಿಂದೆ ಮುಂದೆ ಕೂತ್ಕೊಳ್ಳ. ಅಲ್ಲಿ ಆಗಲ್ಲಪ್ಪ, ನನಗೆ ಸೈಕಲ್ ಭಯ. ಸೈಕಲ್ ಅಂದರೆ ಭಯ ನನಗೆ ಸೈಕಲ್ ಅಂದ್ರೇ ಭಯ. ಅದರಲ್ಲಿ ಸೈಕಲಲ್ಲಿ ಹಿಂದೆ ಇದಿಲ್ಲಲ್ಲ ಕೂರೋದಕ್ಕೆ, ಒಬ್ಬರೇ ಕೂರೋಕ್ಕಾಗೋದು. ಕಲರ್ ಆಗಿದ್ದಾನಪ್ಪ. ಗೋವಾಕ್ಕೆ ಬಂದು ಎಲ್ಲ ಟ್ಯಾನ್ ಆದರೆ ಇವನು ಕಲರ್ ಆಗಿದ್ದಾನೆ, ಆಪೋಸಿಟ್ ಇವನು. ನಾವೆಲ್ಲ ಕಲರ್ ಕಪ್ಪಾಗಿದ್ದೀವಿ, ಇವನು ಕಲರ್ ಬಂದಿದ್ದಾನೆ. ಓಕೆ ಶಾಮಿ, ಎಸ್ ನೋಡೋಣ, ಫೋಟೋಶೂಟ್ ಮಾಡೋಣ ಯಾವ ಥರ ಬರುತ್ತೆ ಫೋಟೋಸ್ ಎಲ್ಲ ಅಂತ. ಫೈನಲಿ ಫೋಟೋಸ್ ಎಲ್ಲ ಮುಗೀತು, ಹೋಗ್ತಾ ಇದ್ದೀವಿ. ಅಂದರೆ ನೋಡಿ ಎಷ್ಟು ಚೆಂದ ಇದೆ ಗೊತ್ತಾ. ಬಿಸಿಲಲ್ಲಿ ಮುಖ ಕ್ಲಿಯರಾಗಿ ಬರೋಲ್ಲ, ಏನು ಮಾಡೋದು, ಬಂದಿದ್ದೀವಲ್ಲ ಅಂತ ಫೋಟೋಸ್ ಅಂತ ಫೋಟೋಸ್ ಎಲ್ಲ ಮುಗ್ದು ರಿಟರ್ನ್ ಹೋಗ್ತಾ ಇದ್ದೀವಿ. ಇವರಿಬ್ಬರು ಸುಸ್ತಾಗಿದ್ದಾರೆ ಗುರು, ಫೋಟೋಸ್ ತೆಗೆದು. ಬೈಕಲ್ಲೆಲ್ಲ ಬಂದು ತೆಗಿತಾರೆ. ರೈಟ್ ಮುಗೀತು ಗೈಸ್, ಹೋಗ್ತಾ ಇದ್ದೀವಿ ಇವಾಗ. ವಾಟರ್ ಫಾಲ್ಸಾ? ಹಾಂ, ಹೇಗಿತ್ತು ವರ್ಷ ಫೋಟೋಶೂಟ್? ಸೂಪರ್ ಆಯ್ತು. ತೆಗೆಸ್ಕೊಂಡಿದ್ದು. ಬೆಲ್ಟ್ ಹಾಕೊಬೇಕಿಲ್ಲೆಲ್ಲ, ಎಲ್ಲ ಅಂದರೆ ಕುಯ್ಯ ಅಂದ್ಕೊಂಡು ಇಲ್ಲಮ್ಮ ಎಲ್ಲ ಪೋಸ್ಟ್. ಹಬ್ಬ ಊಟ ಆಯಿತು. ಊಟ ಮಾಡಿ ಆನಂದ್ ಬಾರ್ ಸೀ ಫುಡ್ ರೆಸ್ಟೋರೆಂಟ್ ಅಂತ ಹೆಸರು. ಗೋವಾದಲ್ಲಿ ಬಂದರೆ ಇದನ್ನು ಟ್ರೈ ಮಾಡಿ. ಈ ಹೋಟೆಲ್ಗೆ ರೆಸ್ಟೋರೆಂಟ್ಗೆ ಹೋಗಿ ಸೂಪರಾಗಿರ್ತಿದೆ. ಸಾಂಗಂತ ಸಿಕ್ಕಾಬಿಟ್ಟೆ ಇಷ್ಟ ಇತ್ತು. ನಿನ್ನೆಯಿಂದ ಊಟ ಚೆನ್ನಾಗಿ ಸಿಕ್ಕಿರಲಿಲ್ಲ ಇಲ್ಲಿ. ಸಾರಿ ಕೀ ಕೊಡ್ದಾನೆ ನಾನು, ಸಾರಿ. ನೆನ್ನೆಯಿಂದ ಚೆನ್ನಾಗಿ ಊಟ ಸಿಗಲಿರಲಿಲ್ಲ. ಇವಾಗಂತೂ ಸಕ್ಕದಾಗಿತ್ತು ಊಟ. ನೀವು ಗೋವಾ ಬಂದರೆ ಆನಂದ್ ಬಾರ್ ಸೀ ಫುಡ್ ರೆಸ್ಟೋರೆಂಟ್ ಅಂತ ಅಲ್ಲಿ ಟ್ರೈ ಮಾಡ್ಬೋದು. ಥ್ಯಾಂಕ್ ಯು ಯಶು ಬೆಳಿಗ್ಗೆಲೆ ಕಾಲ್ ಮಾಡಿ ಇದನ್ನು ಹೇಳಿದ್ಲು, ಇಲ್ಲಿ ಹೋಗಿ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಅಂತ. ಬಟ್ ತುಂಬಾ ಚೆನ್ನಾಗಿತ್ತು ಯಶು. ಥ್ಯಾಂಕ್ ಯು ಸೋ ಮಚ್. ನೆನ್ನೆಯಿಂದ ಊಟ ಅಂತೂ ಸರಿಯಾಗಿ ಮಾಡೇ ಇರಲಿಲ್ಲ. ಇಲ್ಲೆಲ್ಲ ಫಿಶ್ ಎಲ್ಲ ಎಷ್ಟು ಕಾಸ್ಟ್ಲಿ ಗೊತ್ತಾ. ನಮ್ಮಲ್ಲೇ ಪರವಾಗಿಲ್ಲ, ಕಮ್ಮಿ. ಚಿಕನ್ ಮಟನ್ ಏನು ತಿನ್ನೋದು, ಅಲ್ಲಿಂದ ಇಲ್ಲೋ ಬಂದಿರೋದೆ ಬೀಚ್ ಪಕ್ಕ, ಸಮುದ್ರ ಪಕ್ಕಕ್ಕೆ. ಫಿಶ್ ತಿನ್ನಬೇಕು, ಫ್ರಾನ್ಸು ಸೀ ಫುಡ್ ತಿನ್ನಬೇಕು. ಸೀ ಫುಡ್ ಎಲ್ಲ ತುಂಬ ಕಾಸ್ಟ್ಲಿ, ಮತ್ತು ಅಷ್ಟು ಚೆನ್ನಾಗಿರಲಿಲ್ಲ. ನೆನ್ನೆ ಅಂತೂ ಚೆನ್ನಾಗಿರಲಿಲ್ಲ, ಇವತ್ತು ತುಂಬಾ ಚೆನ್ನಾಗಿತ್ತು, ಇಷ್ಟ ಆಯಿತು. ಫೈನಲಿ ತಿನ್ಕೊಂಡು ಅದೇ ಕಾರ್ ಹತ್ತುತ್ತಾ ಇದ್ದೀವಿ. ಓಕೆ ಗೈಸ್, ಹೇಗಿತ್ತು ಊಟ? ಸೂಪರಾಗಿತ್ತಾ? ಇಷ್ಟ ಆಯಿತಾ? ಹಬ್ಬ ಸಕ್ಕದಾಗಿತ್ತು. ಹೊಟ್ಟೆ ತುಂಬೋಯ್ತು, ಅಷ್ಟು ಹೊಟ್ಟೆ ಲೋಡ್ ಆಗೋಯ್ತು, ಅಷ್ಟು ಚೆನ್ನಾಗಿತ್ತು ಊಟ ಮಾತ್ರ. ಹಾಂ ತೊಗೊಂಡ್ವಿ. ಇನ್ನು ಫ್ರಾನ್ಸ್ ಬಿರಿಯಾನಿ ಎಲ್ಲ ಮೆಕ್ಕೋಯ್ತು, ಏನು ಅಂತ ತಿನ್ನೋದು. ನೆನ್ನೆ ಕ್ವಾಂಟಿಟಿ ಕಮ್ಮಿ ಕೊಟ್ಟಿದ್ರು, ಅದರಿಂದ ಇವತ್ತು ಜಾಸ್ತಿ ಆರ್ಡ್ರ್ ಮಾಡಿದ್ವಿ. ಬಟ್ ಇವತ್ತು ಜಾಸ್ತಿ ಕೊಟ್ಟರು, ತಿನ್ನೋದಕ್ಕಾಗಲಿಲ್ಲ. ನೋಡಿ ಇದೆ ಆನಂದ್ ಬಾರ್ ಅಂಡ್ ರೆಸ್ಟೋರೆಂಟೇ. ಗೈಸ್, ಇವಾಗ ಊಟ ಮುಗಿಸ್ಕೊಂಡು, ಊಟ ಮುಗೀತು.
ಸೊ ವೆಗಟಾರ್ ಬೀಚಿಗೆ ಬಂದಿದ್ದೀವಿ. ಇಲ್ಲೇನು ಬೀಚ್ಗಳೇನು 1 2 ಇಲ್ಲ, 3 4 ಇದೆ. ಈಗ ವೆಗಟಾರ್ ಬೀಚಿಗೆ ಬಂದಿದ್ದೀವಿ. ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಟೈಮ್ ಎಷ್ಟಾಗಿದೆ? 1:30 ಆಗಿದೆ. 1:30ಗೆ ವೆಗಟಾರ್ ಬೀಚಿಗೆ ಬಂದಿದ್ದೀವಿ. ಇದೇ ವೆಗಟಾರ್ ಬೀಚ್. ಅಲ್ಲಿ ನೋಡಿ, ಈ ಬೀಚಿಗೆ ಏನಕ್ಕೆ ಬರ್ತಾರೆ ಅಂದರೆ ಬಂಡೆ ಇದೆಯಲ್ಲ, ಬಂಡೆ ಮೇಲೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳಕ್ಕೊಂದು ಫೋಟೋಗ್ರಫಿಗೆ, ಮತ್ತು ವ್ಯೂ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಇಲ್ಲಿ ಬರ್ತಾರೆ. ಬಟ್ ಹೆವಿ ಬಿಸಿಲಿದೆ. ಈ ಬಿಸಿಲಲ್ಲಿ ಇಲ್ಲಿ ಫೋಟೋಸು ಅಲ್ಲ, ಇಲ್ಲಿ ಪಾಪ ನಮ್ಮ ಹುಡುಗ ಟ್ಯಾನ್ ಆಗ್ತಾನೆ ಅಂತೇಳಿ ಛತ್ರಿ ಹಿಡ್ಕೊಂಡಿದ್ದಾನೆ. ಟ್ಯಾನ್ ಆಗಿಬಿಡ್ತೀನಿ ಅಂತೇಳಿ ನಾವು ಐಸ್ ಕ್ರೀಮ್ ಕೊಡ್ಸಿರೋದಕ್ಕೆ ಆ್ಯಕ್ಟಿವ್ ಆಗಿದ್ದಾನೆ. ಇಲ್ಲ ಅಂದಿದ್ರೆ ಕೇಳೋಂಗಿಲ್ಲ. ವಶಿಮಾ ಡ್ರೆಸ್ ಎಲ್ಲ ಗಲೀಜು ಮಾಡ್ಕೊಂಡಲ್ಲಮ್ಮ. ನಾನು ಉಜ್ತೀನ ಇವಾಗ ಫೋಟೋಸ್ಗೆಲ್ಲ ಚೆನ್ನಾಗಿರಲ್ಲ ಕಂದ. ಎಂತ ಮಾಡ್ತಿಕೊಳ್ತೀಯ ಗೊತ್ತಾ ನೀನು? ಐಸ್ ಕ್ರೀಮ್ ಅಂತ ಹಠ ಮಾಡ್ತೀಯಪ್ಪ. ಓಕೆ ಗೈಸ್, ನೋಡಿ ಇದೆ ವೆಗಟಾರ್ ಬೀಚ್. ಬಟ್ ಹೆವಿ ಬಿಸಿಲಿದೆ. ಎಷ್ಟು ಬಿಸಿಲಿದೆ ಅಂದರೆ ಸಿಕ್ಕಾಬಟ್ಟೆ ಬಿಸಿಲಿದೆ. ಬಿಸಿಲಲ್ಲಿ ನಿಲ್ಲೋದಕ್ಕೂ ಆಗ್ತಿಲ್ಲ. ಈ ಟೈಮಲ್ಲೆಲ್ಲ ಬೀಚ್ಗಳು. ಬಟ್ ಗಾಳಿ ಚೆನ್ನಾಗಿದೆ, ಗಾಳಿ ಚೆನ್ನಾಗಿ ಬರ್ತಿದೆ. ಪಪ್ಪ ಆರಾಮ್ಸೆ ನೋಡಿಲಿ ಟ್ಯಾನ್ ಆಯ್ತೀನಿ ಅಂತ ನಿಂತಿದ್ದಾರೆ ಇಲ್ಲಿ. ಇಲ್ಲಿ ನೀರು ಇಲ್ಲಿ ನೀರು ಎಷ್ಟು ಕಾಸ್ಟ್ಲಿ ಅಂದರೆ, ಇದು 1 ಲೀಟ್ರ್ ನೀರು 40 ರುಪೀಸ್. ಇಲ್ಲಿ 80 ರುಪೀಸ್ ಆದರೂ ಕೊಡಬೇಕಾಗುತ್ತೆ, 40 ರುಪೀಸ್ ಆದರೂ ಕೊಡಬೇಕಾಗುತ್ತೆ. ಈ ಟೈಮಲ್ಲಂತೂ ಅಷ್ಟು ದಾವಾಗ್ತಿದೆ. ಬಟ್ ನೀರು ಬೇಕೇ ಬೇಕು. ಬೆಳಿಗ್ಗೆಯಿಂದ ಎಷ್ಟು ಲೀಟ್ರು ನೀರು ತೊಗೊಂಡಿದ್ದೀವೋ ನಮಗೆ ಗೊತ್ತಿಲ್ಲ. ಬಟ್ ಇಲ್ಲಿ ನೀರು ಸಿಗೋದು ತುಂಬಾ ಕಷ್ಟ, ತುಂಬಾ ಕಾಸ್ಟ್ಲಿ ಗೋವಾ ನೀರಿಗಾಗಿ. ಚಹಾಪುರ ಅಲ್ಲ ಹೇಳಿದ್ದು ಗೈಸ್? ನಾವು ಚಪೋರ ಫೋರ್ಟ್ ಅಂತ ಹೇಳ್ತಿದ್ವಿ. ಅವರು ಚಪೋರ ಅಲ್ಲ, ಚಹಾಪುರ. ಚಹಾಪುರ ಫೋರ್ಟ್ ಪೋಚಂಗೀಶ್ವರದು ಅಂತ ಹೇಳಿದ್ರು. ಇಲ್ಲಿ ಹತ್ತುತ್ತಾ ಇದ್ದೀವಿ. ಹತ್ತಕ್ಕಾಗ್ತಿಲ್ಲ, ಬಿಸಿಲಲ್ಲ, ಹೆವಿ ಬಿಸಿಲು. ಹತ್ತೋದಕ್ಕೆ ಆಗ್ತಿಲ್ಲ. ಹತ್ತಿಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಬಿಸಿಲು ತುಂಬ ಕಷ್ಟ. ಅಪ್ಪ ನಾನು ಇಲ್ಲಿ ಕೂತಿರ್ತೀನಿ, ಹೋಗಿ ಬರೋಗ್ರೆ. ಬೆಳಿಗ್ಗೆ ಬೀಚಲ್ಲಿ ಆಡೋದಲ್ಲ, ಹತ್ತೋದಕ್ಕೆ ಆಗ್ತಾಯಿಲ್ಲ. ನೋಡಿ ನಮ್ಮ ಹಸ್ಬೆಂಡ್ ಬೈತಾರೆ, ಏನಕ್ಕೆ ಬರ್ತೀರಾ ಅಂತ. ಹೊಟ್ಟೆ ತುಂಬ ಊಟ ಮಾಡಿಸ್ಬಿಟ್ಟು ನೀನು ಹೊತ್ತು ಅಂದರೆ ಹೊಟ್ಟೆ ತುಂಬ ತಿಂದುಬಿಟ್ಟಿದ್ದೀವಿ, ಆಗ್ತಿಲ್ಲ ಹತ್ತೋದಕ್ಕೆ. ಕಾಲೇ ಬರ್ತಿಲ್ಲ ಮುಂದೆ. ಹತ್ತು ಅಂತ ಇವನು ಮಲಗದೆ, ಇವನು ನಿದ್ದೆ ಇಲ್ಲೂ. ಮಸಾಲ ಮ್ಯಾಂಗೋ ಬರ್ತೀವಿ ಆ ಕಡೆಯಿಂದ. ಸದ್ಯಕ್ಕೆ ಕಾಲ ಹತ್ತೋದಕ್ಕೆ ಆಗ್ತಾಯಿಲ್ಲ, ಸುಸ್ತಾಗಿ ಹೋದ್ವಿ. ಬಿಸಿಲು ಟೈಮಲ್ಲಂತೂ ಬರೋದಕ್ಕೆ ಹೋಗ್ಬೇಡಿ, ಆಗಲ್ಲ ಹತ್ತೋದಕ್ಕೆ. ಅಪ್ಪ ಊಟ ಮಾಡೋದಕ್ಕೆ ಇದ್ದಿದ್ದು ಆಗಲ್ಲ ಹತ್ತೋದಕ್ಕೆ. ಅಲ್ಲಲ್ಲ ನೋಡಿ, ಅಲ್ಲಿ ಹಾಕಿ ಪಿಂಕಲ್ಲಿ ತೋರಿಸಿ. ಹಾಕಿ ಅಂದ್ರೆ ನಾನೇನಪ್ಪ ಹಾಕಿ ನನ್ನ ಸೈಡ್ಗೆ ಹಾಕಿ ಅಂತ. लड़की के ऊपर नहीं मार सकता क्योंकि मेकअप जाएगा ना। सिर्फ लड़का लोग ही लेता है, लड़की नहीं लेता। ಫ್ರೆಶ್ ಮಾಡಿದ್ದಾರೆ. ಅವ್ರು ಹೇಳಿದ್ರು ಹುಡುಗಿರಿಗೆ ಹಾಕಲ್ಲ, ಮೇಕಪ್ ಹೋಗುತ್ತೆ, ಹುಡುಗರಿಗೆ ಮಾತ್ರ ಹಾಕ್ತೀವಿ ಅಂತ. ಅದಕ್ಕೆ ಹುಡುಗರಿಗೆ ಹಾಕಿದ್ರು. ಥ್ಯಾಂಕ್ಸ್ ಅಂಕಲ್. ಗೈಸ್ ಎಷ್ಟು ಬಿಸಿಲಿದೆ ಅಂದರೆ ಹತ್ತಷ್ಟರಲ್ಲಿ ಹತ್ತಕ್ಕಾಗಲ್ಲ.
ಇಲ್ಲಿಗೆ ಏನಿರೋ ಸಂಜೆ ಟೈಮ್ ಬರಬೇಕು. ಚಹಾಪುರ್ ಫೋರ್ಟ್ ಹತ್ತಕ್ಕಾಗಲ್ಲ, ತಂಪೊತ್ತಿದ್ರೆ ಸೂಪರಾಗಿ ಹತ್ಬೋದು. ತಂಪೊತ್ತಿಲ್ಲ ಅಂದರೆ ಬಿಸಿಲಲ್ಲಂತೂ ಅಪ್ಪ ಆಗಲ್ಲ. ವ್ಯೂ ಇಲ್ಲಿಂದ ಎಷ್ಟು ಚೆಂದ ಕಾಣಿಸುತ್ತೆ ಗೊತ್ತಾ ನೋಡಿ. ವ್ಯೂ ಅಂತೂ ಹತ್ತಲ್ಲ ಅಂತ ಇಲ್ಲಿ ಇವಳು ಫೋಟೋ ತೆಗಿತಾ ಇದ್ದಾಳೆ. ಒಂದು ನಿಮಿಷ ಎದ್ದು ತೋರಿಸ್ತೀನಿ, ಆಗ್ತಿಲ್ಲ ನನಗೆ. ಇದು ಒಳಗಡೆ ಎಂಟ್ರಿ ಕೊಟ್ಟರೆ ಈ ಥರ. ಹಾಂ ಅಬ್ಬಾ, ಪೋರ್ಚುಗೀಸರ್ದಂತೆ ಇದೆಲ್ಲ. ಪೋರ್ಚುಗೀಸ್ ಅದೇನು ಪೋರ್ಚುಗೀಸ್. ನಮ್ಮ ಜೊತೆ ಒಬ್ಬ ಪೋರ್ಚುಗೀಸ್ ಇದ್ದಾನೆ, ಚಿಕ್ಕ ಹುಡುಗ. ಕ್ಯೂಟ್ ಬೇಬಿ ಅದು. ಕ್ಯೂಟ್ ಅಂದರೆ ನಮ್ಮ ಕ್ಯೂಟ್ ಬೇಬಿನೇ ಹೇಳೋಕ್ಕೆ ಆಗಲ್ಲ ನಾವು ಯಾವ ಥರ ಅಂತ. ಸ್ವಲ್ಪ ಟೈಮ್ ಫುಲ್ ಕೋಪವಾಗಿರ್ತಾನೆ. ಹತ್ತಕ್ಕಾಗ್ದಾನೆ ಶೆಕೆಗೆ. ಅದೇ ಲೆಮನ್ ಸೋಡಾ ತೊಗೊಂಡಿದ್ದೀನಿ ನಾನು. ಹಾಂ, ಅವನು ಯಾವ ಥರ ಅಂದರೆ ತುಂಬ ಕ್ಯೂಟ್ ಬೇಬಿ. ಅವನು ಗಿಡ ಅವನು ಕ್ಯೂಟ್ ಬೇಬಿ. ಅಲ್ಲೋ ಈ ಸೈಡ್ ಬರ್ಸ ಇಲ್ಲಿ ಹೋಗ್ತಿದ್ದಾನೆ ನಮ್ಮ ಕ್ಯೂಟ್ ಬೇಬಿ. ಆಗಲ್ಲ ಅವನ ಬಗ್ಗೆ ನಾನು ಹೋಗ್ತಿದ್ದಾನೆ. ವ್ಯೂ ಸಕ್ಕದಾಗಿದೆ ಇಲ್ಲಿಂದ. ಅಪ್ಪ ಯಾರೋ ಗಾಳಿಪಟ ಪಟ ಪಟ ಆರೋ ಗಾಳಿಪಟ ಬಿಡ್ತಾ ಇದ್ದಾರೆ. ಸುತ್ತ ಸಕ್ಕದಾಗಿದೆ, ಸಮುದ್ರದ ಅಲೆಗಳ ಸೌಂಡು ಸೂಪರಾಗಿದೆ ಗೈಸ್. ಗೈಸ್ ಚಪೋರ ಫೋರ್ಟ್ಗೆ ಇಳಿದ್ವಿ. ಹತ್ತಬೇಕಾದ್ರೆ ಸುಸ್ತು ಅನಿಸುತ್ತೆ, ಬಟ್ ಇಳಿಬೇಕಾದ್ರೆ ಅನಿಸಲ್ಲ. ಇಳಿಬೇಕಾದ್ರೆ ಚೆನ್ನಾಗಿದೆ, ಬಿಸಿಲಾಗಬಾರ್ದಷ್ಟೆ. ಬಟ್ ಒಂದು 4:30 5 o'clock ಹಂಗೆ ಬಂದರೆ ಸೂಪರ್ ವೆದರು. ಫೋಟೋಶೂಟ್ಗೆಲ್ಲ ಅಂತೂ ಸೂಪರಾಗಿದೆ. ಮೇಲಿಂದ ವ್ಯೂ ಸಖತ್ತಾಗಿ ನೋಡ್ಬೋದು. ಬಟ್ ಈ ಬಿಸಿಲಲ್ಲಿ ಟೈಮಲ್ಲಿ ಆಗಲ್ಲ ಅಷ್ಟೇ. ನಾವು ಈವ್ನಿಂಗ್ ಇದಕ್ಕೆ ಹೋಗೋಣ ಅಂಥೇಳಿ, ಕ್ರೂಸ್ಗೆ ಹೋಗೋಣ ಅಂಥೇಳಿ ಈ ಟೈಮಲ್ಲಿ ಇಳಿದಿದ್ದು. ಓಕೆ, ಬಟ್ ನೋಡಿ ಡೌನು ಇದು. ಇಲ್ಲ ಅಂಗಡಿ ಎಲ್ಲ ಇರುತ್ತೆ, ನಿಮಗೇನು ಬೇಕು ಇಲ್ಲೇ ಸಿಗುತ್ತೆ. ಅಂದರೆ ಜ್ಯೂಸು, ಎಳ್ನೀರು, ಸೋಡಾ, ಲೆಮನ್ ಸೋಡಾ, ಕೋಕೋ ಸೋಡಾ ಎಲ್ಲ ಸಿಗುತ್ತೆ ಇಲ್ಲೇ. ಮಸಾಲ ಸೋಡಾ ಎಲ್ಲ ಬೇಕು ಅಂದರೆ ಅಲ್ಲೇ ಹಾಕ್ಕೊಳ್ಳೋದು, ಹತ್ತೋದು, ಆ ಥರ ಇದೆ. ಸಕ್ಕತ್ತಾಗಿದೆ ಗುರು ಅಮ್ಮಗೆ. ಅಂಜನಾ ಬೀಚಿಗೆ ಬಂದಿದ್ದೀವಿ. ಅಂಜನಾ ಬೀಚಿಗೆ ಬಂದಾಗ ಟೀ ಕಾಫಿ ಚೆನ್ನಾಗಿರುತ್ತೆ. ಚಾಯ್ ಕಾಫಿ ಟೀ ಅಂತೂ ಒಂದು ಸ್ವಲ್ಪನೂ ಚೆನ್ನಾಗಿರಲ್ಲ. ಗೋವಾ ಬಂದರೆ ಟೀ ಟ್ರೈ ಮಾಡಲೇಬೇಕು, ಚೆನ್ನಾಗಿರಲ್ಲ ಟೀ. ಉಡುಪಿ ಗ್ರ್ಯಾಂಡ್ ಅಂತಿದೆ, ಅಲ್ಲಿ ಚೆನ್ನಾಗಿರುತ್ತೆ. ಅಲ್ಲಿ ಬಿಟ್ಟರೆ ಎಲ್ಲೂ ಲೋಕಲಲ್ಲಿ ಟೀ ಚೆನ್ನಾಗಿರುತ್ತೆ. ಕಡಿಮೆ ಮಾಡ್ಕೊಳ್ಳಲ್ವಲ್ಲ ಇದು ವೈಟ್ ಕಲರ್. ಗೈಸ್ ಇಲ್ಲಿ ಶಾಪಿಂಗ್ ಏನು ಅಂದರೆ ಈ ಥರ ಬ್ಯಾಗ್ಗಳು ಚೆನ್ನಾಗಿದೆ. ಒಂಥರ ಹ್ಯಾಂಡ್ಮೇಡ್, ಎಲ್ಲ ಹ್ಯಾಂಡ್ಮೇಡ್. ಎಲ್ಲೋದ್ರೂ ಈ ಥರ ಹ್ಯಾಂಡ್ಮೇಡ್ಗಳು ಚೆನ್ನಾಗಿದೆ. ಇಲ್ಲಿ ನನ್ನ ತಂಗಿ ಶಾಪಿಂಗ್ ಮಾಡಿದ್ದು, ಇವಳನ್ನು ತೊಗೊಂಡಿದ್ದಾಳೆ ನೋಡಿ, ಹ್ಯಾಂಡ್ಮೇಡ್ ಬ್ಯಾಗ್ ಇದು. ಗಾಯ್ಸ್ ತುಂಬ ಸುಸ್ತಾಗಿದೆ. ಗೋವಾಗೆ ಬಂದು ಸಣ್ಣಾಗಿದ್ದೀನಿ ಗಾಯ್ಸ್, ಅಷ್ಟು ಸ್ವೆಟ್ ಆಗ್ತೀವಿ ಇಲ್ಲಿ ಅಲ್ವಾಕ? ಹೌದು, ಒಂದು ಸ್ವಲ್ಪ ಸಣ್ಣಾಗಿದ್ದೀನಿ ಅಂತ ಅನಿಸ್ತೈತೆ ನನಗೆ. ನಮ್ಮಲ್ಲಿ ಆಯಿತು, ಇವನು ತೊಗೊಂಡಿದ್ದಾನೆ. ಹೀಗೆ ಇದು ತೊಗೊಂಡಿದ್ದಾನೆ. ತಗೊಳ್ಳಲ್ಲ ಬಿಡಿ, ಅವಳು ಸುಮ್ಮನೆ ಹೇಳೋದು. ಉಳ್ದಿದೆ ಕೆಲಸ, ಎಲ್ಲ ಅಂಗಡಿಗೆ ಹೋಗೋದು, ಕೇಳೋದು, ಬರೋದು. ತಗೊಳ್ಳಲ್ಲ, ಏನೂ ತಗೊಳ್ಳಲ್ಲ. ರೈಟ್ ಪ್ರೈಸ್ ಅಂತೂ
ಯಾವುದೇನು ಕಮ್ಮಿ ಇಲ್ಲ, ತೊಗೊಳ್ತಾರೆ ಅಂತ ಅವ್ರಿಗೂ ಗೊತ್ತು. ಕಾಸ್ಟ್ಲಿ ಎಲ್ಲ, ಫೆದರ್ ಎಲ್ಲ ಡಿಫ್ರೆಂಟಾಗಿ ಚೆನ್ನಾಗಿದೆ. ಏನಪ್ಪ ಇವನ್ನ ಗುದ್ದಿಸ್ಕೊಂಡೇ ಹೋಗ್ತಿದಾರಂತೆ. ಕೈ ಹಿಡ್ಕೊಬೇಕು ಇವನ್ನ, ಚಿಕ್ಕ ಪಾಪು ಇವನು. ಓಕೆ ಅಮ್ಮ, ಆಯಿತು. ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.